ಆಕಾಶವಾಣಿ ಕಲಬುರಗಿ. ಎಲ್ಲರೂ ಪಣ ತೊಡ್ತಾ ಇದ್ದಾರೆ. ಆ ನೆಲೆಯಲ್ಲಿ 2025ರ ವೇಳೆಗೆ ಕ್ಷಯರೋಗವನ್ನ ನಿರ್ಮೂಲನೆ ಮಾಡುವ ಗುರಿಯೊಂದಿಗೆ ಎಲ್ಲರೂ ಕಾರ್ಯೋನ್ಮುಖರಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಕ್ಷಯರೋಗ ನಿರ್ಮೂಲನೆಗೆ ವಿಶೇಷವಾಗಿರತಕ್ಕಂತ ಒಂದು ಆಂದೋಲನ ಸ್ವರೂಪಿ ಕಾರ್ಯಕ್ರಮ ಈಗ ಆರಂಭಗೊಂಡಿದೆ. ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರಿಬೋಳಿ ಅವರು ಈ ಒಂದು ಕ್ಷಯಮುಕ್ತ ಭಾರತವನ್ನ ಕಟ್ಟಲಿಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ರೀತಿಯ ಸಿದ್ಧತೆ ನಡೆದಿದೆ ಅನ್ನೋದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮೊಡನಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನರಿಬೋಳಿ ಅವರೇ, ಈಗ ಈ ಒಂದು ಕ್ಷಯರೋಗವನ್ನ ಮುಕ್ತಿ ಮಾಡಬೇಕು, ಒಂದು ಸ್ವಸ್ಥ ಭಾರತವನ್ನ ಕಟ್ಟಬೇಕು ಅನ್ನೋ ಪ್ರಯತ್ನ ನಡೆದಿದೆ. ಕ್ಷಯರೋಗದ ಲಕ್ಷಣ ಏನು? ಯಾರು ಕ್ಷಯರೋಗಿಗಳು ಅಂತ ನಾವು ಕ್ಷಯರೋಗಿಗಳಂತೇಳಿ ಗುರುತಿಸುವುದು, ಮೊದಲನೇದಾಗಿ ಕೆಮ್ಮು ಮತ್ತು ಕಫ ಇದೆ. 2 ವಾರಕ್ಕಿಂತ ಮೇಲ್ಪಟ್ಟು ಕೆಮ್ಮು ಮತ್ತು ಕಫ ಇರೋರನ್ನ, ಅದೇ ರೀತಿ ಜ್ವರ ಇರೋರನ್ನ, ಬೆವರು ಇರುವುದನ್ನ, ತೂಕ ಕಡಿಮೆ ಆಗೋದಿರುವವರನ್ನ, ಹಸಿವೆ ಆಗದಿರುವವರನ್ನ, ಇವರೆಲ್ಲ ನಾವು ಗುರುತಿಸಿ ಅವ್ರಿಗೆ ಏನಪ್ಪಾ ಅಂದ್ರೆ ಈ ರೋಗ ಲಕ್ಷಣಗಳಿರುವವರನ್ನ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಅಂದ್ರೆ ಬೆವರದು ಕೂಡ ಒಂದು ಲಕ್ಷಣ. ಮತ್ತೆ ಎದೆ ನೋವು ಮತ್ತೆ ತೂಕ ಗಳಿಕೆ ಅದನ್ನು ಕೂಡ ಲಕ್ಷಣ. ಅದನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ. ನಮಗೆ ಏನಪ್ಪಾ ಅಂದ್ರೆ ಮೈಕ್ರೋಸ್ಕೋಪಿ ಮುಖಾಂತರ ನಾವು ಪರೀಕ್ಷೆಗೆ ಕಫವನ್ನು ಪರೀಕ್ಷೆಗೊಳಿಸಿಪಡಿಸಿದಾಗ ಅದರೊಳಗೆ ನಮ್ಗೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೈ ಅಂತೇಳಿ ಬೆಸಲೈ ಬರುತ್ತೋ ಅದು ಕಾಣಿಸಿಕೊಂಡಾಗ ಅವ್ರಿಗೆ ನಾವು ಕ್ಷಯ ರೋಗ ಅಂತೇಳಿ ಗುರುತಿಸ್ತೀವಿ. ಇದು ಹೇಗೆ ಹರಡುತ್ತದೆ? ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ಯಾರಾದರೂ ಈಗ ಕ್ಷಯ ರೋಗದಿಂದ ಬಳಲ್ತಾ ಇದ್ರು ಅಂದ್ರೆ ನಾವು ಅದನ್ನು ಗುರುತಿಸಿದಾಗ ಅವರು ಕೆಮ್ಮಿದ ಮುಖಾಂತರವಾಗಲಿ ಅಥವಾ ಸೀನೋದ್ರ ಮುಖಾಂತರವಾಗಲಿ, ಇದು ಏರ್ ಬಾರ್ನ್ ಡಿಸೀಸ್ ಅಂತೀವಿ ನಾವು, ಗಾಳಿಯ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಇದು ಏನೋ ಮುಟ್ಟೋದ್ರದಿಂದ ಇನ್ನೊಂದರಿಂದ ಹಬ್ಬೋದಿಲ್ಲ, ಊಟ ಮಾಡೋದ್ರಲ್ಲಿಂದ ಹಬ್ಬೋದಿಲ್ಲ. ಯಾರು ಕೆಮ್ಮುತ್ತಾರೋ ಸೀನ್ತಾರೋ ಜನರ ಹತ್ರ ಇದ್ಕೊಂಡು ಆ ಕೆಮ್ಮಿನ ಮುಖಾಂತರ ಸೀನೋದ್ರ ಮುಖಾಂತರ ಆ ಒಂದು ಬ್ಯಾಕ್ಟೀರಿಯಾ ಏನಂದ್ರೆ ಇನ್ನೊಬ್ಬರಿಗೆ ಅಂಟುಕೊಳ್ತದೆ. ಯಾವ ರೋಗಾಣು ಡಾಕ್ಟರ್ ಇದು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತೇಳಿ ಇದೊಂದು ರೀತಿಯ ಬ್ಯಾಕ್ಟೀರಿಯಾ, ಸಾಂಕ್ರಾಮಿಕ ರೋಗ ಇದು. ಓಹೋ, ಅಂದ್ರೆ ಇದು ಹರಡುವ ವಿಧಾನ ಈ ರೀತಿ ಇರ್ತದೆ. ಇದನ್ನು ಮತ್ತು ಯಾರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೋ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಬೇಗ ಅಂಟುಕೊಳ್ಳುತ್ತದೆ ಇದು. ಮತ್ತೆ ಅದೇ ರೀತಿ ಅಪೌಷ್ಟಿಕತೆಯಿಂದ ಬಳಲ್ತಿರೋ ಇರೋರು, ಅದು ಕೂಡ ಕಾರಣ. ಯಾರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋರು ಅಂತವ್ರಿಗೆ ಬೇಗ ಅಂಟುಕೊಳ್ಳುತ್ತದೆ. ಅಪೌಷ್ಟಿಕತೆ ಇದ್ದಾಗ ಈ ರೋಗಾಣುಗಳೆಲ್ಲ ಬೇಗ ಶರೀರವನ್ನು ಯಾಕಂದ್ರೆ ಅವ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತದೆ. ಮತ್ತು ಯಾರಾದ್ರೂ ಕಾಯಿಲೆಗಳಿಂದ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರೋರು, ವಯಸ್ಸಾದವರು, ಮಕ್ಕಳಿಗೆ ಕೂಡ ಬೇಗ ಅಂಟುಕೊಳ್ಳುತ್ತದೆ. ಓಹೋ, ಈಗ ಈ ಕ್ಷಯರೋಗದ ಬಗ್ಗೆ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಕೈ ಕುಲುಕಿದಾಗ, ಮುಟ್ಟುವುದರಿಂದ ಅವರ ಪಾತ್ರೆಯಲ್ಲಿ ನಾವು ತಿಂದ ಹರಡ್ತದೆ ಅಂತ. ಹೌದಾ? ಈಗ ಇದು ಸಾಂಕ್ರಾಮಿಕ ರೋಗವಾಗಿರುವುದರಿಂದ ಇದನ್ನು ಎಲ್ಲರಿಗೆ ಅಂಟುಕೊಳ್ಳಂಗಿಲ್ಲ. ಇದು ನಾವು ಕೈ ಕುಲುಕೋದ್ರಿಂದನೂ, ಯಾಕಂದ್ರೆ ಆಲ್ರೆಡಿ ಬ್ಯಾಕ್ಟೀರಿಯಾ ಇರ್ತದೆ. ನಮ್ಗೆ ಏನಪ್ಪಾ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರ ಬೇಗ ಅಂಟುಕೋತದೆ ಅಂತ ನಾವೇನ್ ಹೇಳಿದೀವಿ. ಅವ್ರ ಹತ್ತಿರದವ್ರು ಇರೋರು ಕೂಡ ಎಚ್ಚರಿಕೆಯಿಂದನೇ ಇರಬೇಕು. ಕೈ ಕುಲುಕೋದ್ರು ಕೂಡ ಕೈ ತೊಳ್ಕೊಳ್ಬೇಕು. ಸ್ವಲ್ಪ ಏನಾದ್ರ ಅವ್ರ ಜೊತೆಯಲ್ಲಿ ಇರೋರು ಮಾಸ್ಕ್ ಗಳನ್ನ ಬಳಸ್ಕೋಬೇಕು. ಈ ರೀತಿ ಮಾಡೋದ್ರಲ್ಲಿಂದ ಬ್ಯಾಕ್ಟೀರಿಯಾ ಏನಾದ್ರೆ ಅವ್ರಿಗೆ ಹಬ್ಬದು ಕಡಿಮೆ. ಮನೆಯಲ್ಲಿ ಅಥವಾ ನಮ್ಮೊಡನೆ ಇರುವವರು ಕ್ಷಯರೋಗಿಗಳಾಗಿದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು ರೀತಿ ಆ ರೋಗಾಣುಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡದ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು. ಈಗ ಈ ಒಂದು ಕ್ಷಯರೋಗ ಅಂತ ಪತ್ತೆ ಆದ ಮೇಲೆ ಚಿಕಿತ್ಸಾ ವಿಧಾನ ಹೇಗಿರ್ತದೆ? ಅದು ಜೀವನ ಪೂರ್ತಿ ತಗೊಳ್ಬೇಕಾಗ್ತದ ಅಲ್ಲ ಒಂದು ಸರ್ಟನ್ ಪೀರಿಯಡ್ ಅಂತ, ಒಂದು ಇಷ್ಟು ಸಮಯ ಅಂತ? ಇಲ್ಲ, ಇದನ್ನು ಜೀವನ ಪರ್ಯಂತ ಅಂತ ಇರಲ್ಲ. ಒಂದು ಸರ್ಟನ್ ಪೀರಿಯಡ್ ಇರ್ತದೆ ಅಷ್ಟೇ. ಆ ಸರ್ಟನ್ ಪೀರಿಯಡ್ ಅಂದ್ರೆ ನಮ್ದು ಮ್ಯಾಕ್ಸಿಮಮ್ 6 ತಿಂಗಳಿಂದ 9 ತಿಂಗಳವರೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅವರಿಗೆ ಅಷ್ಟೇ. ಅದು 6 ತಿಂಗಳ ಟ್ರೀಟ್ಮೆಂಟ್ ಅವ್ರಿಗೆ ಕಡ್ಡಾಯವಾಗಿ ಸೇವಿಸಿದರೆ ಮಾತ್ರ ಅವರಿಗೆ ಮುಂದೆ 100% ಕ್ಯೂರ್ ಆಗ್ತಾರೆ ಅವರು. ಓಹೋ, ಅಂದ್ರೆ ಆ ಚಿಕಿತ್ಸಾ ವಿಧಾನವನ್ನು ಪರಿಪಾಲಿಸಬೇಕು.
ನಾವು ಯಾವತ್ತೂ ಒಂದು ರೋಗದ ಬಗ್ಗೆ ಮಾತಾಡುವಾಗ ಯಾವತ್ತೂ ಹೇಳ್ತೇವೆ ರೋಗ ಬರದಂತೆ ತಡೆಯುವುದು ಒಳ್ಳೇದು ಅಂತ. ಮುನ್ನೆಚ್ಚರಿಕೆ ಕ್ರಮ ಏನಾದ್ರೂ ಇದೆನಾ? ಇದೆ ಮುನ್ನೆಚ್ಚರಿಕೆ ಕ್ರಮ ಎಲ್ಲದಕ್ಕೂ ಇದೆ. ಈಗಾಗಲೇ ನೀವು ನೋಡಿದಿರಿ, ಈಗ ನಮಗೆ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ನಾವು ಎಲ್ಲ ಮಾಸ್ಕ್ ಗಳನ್ನ ಉಪಯೋಗ ಮಾಡಿದೀವಿ, ಹೌದು, ಸ್ಯಾನಿಟೈಸರ್ ಕೂಡ ಉಪಯೋಗ ಮಾಡಿದೀವಿ. ಅದರಿಂದ ನಮ್ಗೆ ಸಾಕಷ್ಟು ಒಳ್ಳೇದಾಯ್ತು ನಮಗೆ. ಈ ಒಂದು ಬೇರೆ ಅನೇಕ ರೋಗಗಳು ಬೆರೆದಂಗ ಆಯ್ತು ನಮಗೆ. ಯಾಕೆಂದ್ರೆ ಈ ಕೆಮ್ಮೋದು, ಸೀನೋದು, ಉಗುಳೋದು ಇವೆಲ್ಲರ ಮುಖಾಂತರ ನಮ್ಗೆ ಇದು ಬರುತ್ತಿದೆ, ಗಾಳಿ ಮುಖಾಂತರ. ಹೀಗಾಗಿ ಅದನ್ನ ಹತೋಟಿಗೆ ತರಲಿಕ್ಕೆ ನಮಗೆ ಪ್ರಯತ್ನ ಆಯ್ತು. ಅದೇ ರೀತಿ ಮುಂದೂ ಕೂಡ ಈ ಒಂದು ಎಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡ್ರೆ, ಯಾರಾದರೂ ಜನಸಂದಣಿಯಲ್ಲಿ ಇರಲು ಓಡಾಡ್ತಾರೆ, ಪೇಷಂಟ್ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ, ಮನೆಯಲ್ಲಿರೋರು ಇರ್ತಾರೆ, ಅಂತವ್ರನ್ನ ಎಚ್ಚರಿಕೆಯನ್ನು ವಹಿಸಬೇಕು. ಎಚ್ಚರಿಕೆ ವಹಿಸೋದಂದ್ರೆ ಅವ್ರನ್ನು ಕೂಡ ಯಾರಾದ್ರೂ ಕೆಮ್ಮಿತ್ತು ಅಂದ್ರೆ ಅವರು ಅವ್ರ ಜೊತೆಲಿ ಇರೋರು ಬಟ್ಟೆಯನ್ನ ಕವರ್ ಮಾಡ್ಕೋಬೇಕು ಅಥವಾ ಮಾಸ್ಕ್ ಹಾಕೋಬೇಕು. ಈ ರೀತಿ ಇದ್ರೆ ಮಾತ್ರ ಅವ್ರಿಗೇನಂದ್ರೆ ಅದು ಬ್ಯಾಕ್ಟೀರಿಯಾ ಹಬ್ಬೋದು ಕಮ್ಮಿ ಆಗುತ್ತೆ. ಅಂದ್ರೆ ಆ ಮುನ್ನೆಚ್ಚರಿಕೆ ಕ್ರಮವನ್ನ ನಾವು ಹೆಚ್ಚು ಗಮನಿಸಬೇಕು ಅಂತ ಗಮನಿಸಬೇಕು. ಇನ್ನೊಂದು ಹೇಳ್ತಾರೆ ಡಾಕ್ಟ್ರೆ, ಗಾಳಿ ಬೆಳಕು ಸರಾಗವಾಗಿ ಬರುವಂತೆ ಮಾಡಬೇಕು ಮನೆ. ಈಗ ನಮ್ಮ ಭಾರತ ದೇಶದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಸಾಕಷ್ಟು ಬಡತನ ಇದೆ, ಅನಕ್ಷರತೆ ಇದೆ. ಜನರುಗಳು ನಿಮ್ಗೆ ಗೊತ್ತಿದೆ ಸಾಕಷ್ಟು. ಈಗ ಯಾವುದು ಕೊಳಗೇರಿಗಳಿರ್ತವೆ, ಸ್ಲಮ್ ಏರಿಯಾಸ್ ಗಳು ನಾವು. ಅಂತಲ್ಲಿ ಏನದ ಜನರಿಗೆ ವಾಸಿಸೋಕೆ ಸ್ಥಳ ಇರೋದಿಲ್ಲ. ಒಂದು ಮನೆಯಲ್ಲಿ ಸಾಕಷ್ಟು ಜನ ಇರ್ತಾರೆ, ಜಾಸ್ತಿ ಜನ ಇರೋದ್ರಿಂದ ಆ ಮನೆಯಲ್ಲಿ ಗಾಳಿ ಬೆಳಕು ಕೂಡ ಇರೋದಿಲ್ಲ. ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿ ಸರಾಗವಾಗಿ ಗಾಳಿ ಓಡಾಡೋದಿಲ್ಲ, ಗಾಳಿ ಇರೋದಿಲ್ಲ. ಅಲ್ಲೇ ಕೆಮ್ಮು, ಅಲ್ಲೇ ಸೀನೋದು, ಹಿಂಗಾಗಿ ಬ್ಯಾಕ್ಟೀರಿಯಾ ಲೋಡ್ ಅಲ್ಲಿ ಜಾಸ್ತಿ ಆಗ್ಬಿಡ್ತದೆ. ಆ ಬ್ಯಾಕ್ಟೀರಿಯಾ ಏನ್ ಮಾಡ್ತದೆ, ಹೊರಗಡೆ ಹೋಗೋದಿಲ್ಲ. ಈಗ ಅಲ್ಲಿ ಗಾಳಿ ಬೆಳಕು ಇರೋದ್ರಿಂದ, ಗಾಳಿ ಬೆಳಕು ಸಾಕಷ್ಟು ಇತ್ತು ಅಂದ್ರೆ ಬ್ಯಾಕ್ಟೀರಿಯಾ ಕೂಡ ಹೊರಗಡೆ ಸರಾಗವಾಗಿ ಗಾಳಿಯಲ್ಲಿ ಹೊರಗಡೆ ಹೋಗ್ಬಿಡ್ತದೆ. ಇಲ್ಲಾಂದ್ರೆ ಅಲ್ಲಿ ಏನದ, ಅಲ್ಲಿ ಯಾರು ಕಮ್ಜೋರ್ ಅಥವಾ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೋ, ಇಂಥವೆಲ್ಲ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ರು ಅಂತವ್ರಿಗೆ ಅದು ಕಾಯಿಲೆ ಇರೋರಿಗೆ ಬೇಗ ಅಂಟುಕೊಳ್ತದೆ. ಹೌದು, ಅಂದ್ರೆ ಈ ಕ್ಷಯ ರೋಗವನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಯುವುದು ಹೇಗೆ ಅಂತ ಹೇಳಿದ್ರೆ, ಆ ಕೆಮ್ಮುವಾಗ, ಸೀನುವಾಗ ಕರವಸರಿಂದ ಬಾಯಿಯನ್ನ ಮುಚ್ಚಿಕೊಳ್ಬೇಕು, ಸೋಪಿನಿಂದ ಕೈ ತೊಳ್ಕೊಳ್ಬೇಕು, ಎಲ್ಲಂದ್ರಲ್ಲಿ ಕಫವನ್ನ ನಾವು ಉಗುಳಬಾರದು, ಹಾಗೆ ಗಾಳಿ ಬೆಳಕು ಕೂಡ ಇರಬೇಕು. ಸರ್, ಬಹಳ ಮುಖ್ಯವಾಗಿ ನರಿಬಳಿಯವರೇ, ಕ್ಷಯ ರೋಗದ ಪತ್ತೆ ಕಾರ್ಯ ಹೇಗೆ ನಡೀತದೆ ಮತ್ತೆ ಚಿಕಿತ್ಸಾ ವಿಧಾನ ಹೇಗಿರ್ತದೆ? ಹಿಂದೆ ಕ್ಷಯರೋಗ ಬಂತು ಅಂತ ಹೇಳಿದ್ರೆ ಬಹಳ ನಾವು ಎದೆ ಹೊಡಿತಾ ಇದ್ದೆವು, ಭಯಭೀತರಾಗ್ತಾ ಇದ್ದೆವು. ಈಗ ಹೇಗಿದೆ? ಇವಾಗ ಬಹಳ ಸರಳವಾಗಿದೆ. ನಮಗೆ ಎಲ್ಲಾ ರೀತಿಯಿಂದ ನಮಗೆ ಸರಳವಾಗಿದೆ. ಮೊದಲಿನಂತೂ ಕಠಿಣ ಪರಿಸ್ಥಿತಿ ಇಲ್ಲ ನಮಗೆ. ಇವಾಗ ಎಲ್ಲಾ ರೀತಿಯಿಂದ ವ್ಯವಸ್ಥೆ ಇದೆ, ವ್ಯವಸ್ಥಿತವಾಗಿದೆ. ನಮಗ ಯಾರಿಗಾದ್ರೂ ಇಂಥ ಸಂಶಯಾಸ್ಪದ ರೋಗಿಗಳಂತ ಕಂಡು ಬಂದಾಗ ಅವರನ್ನ ನಾವು ಎಲ್ಲಾ ಒಂದು ಸರ್ಕಾರಿ ಸೌಲಭ್ಯಗಳೆಲ್ಲ, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿಕೊಳ್ಳದೀವಿ. ಆ ಮೈಕ್ರೋಸ್ಕೋಪ್ ಮುಖಾಂತರ ಇವ್ರ ಕಫ ಪರೀಕ್ಷೆಯನ್ನು ಒಳಪಡಿಸ್ತೀವಿ ನಾವು. ಆ ಮೈಕ್ರೋಸ್ಕೋಪ್ ಮುಖಾಂತರ ಇವ್ರ ಕಫ ಪರೀಕ್ಷೆಗೆ ಒಳಪಡಿಸಿದಾಗ ಅವ್ರಿಗೆ ನಮ್ಗೆ ಇವ್ರಿಗೆ ರೋಗಾಣುಗಳು ಇದಾವೆ ಅಂತೇಳಿ ಆದಾಗ ನಾವು ಚಿಕಿತ್ಸೆ ಮಾಡಕ್ಕೆ ಶುರು ಮಾಡ್ತೀವಿ. ಅವ್ರಿಗೆ ಚಿಕಿತ್ಸೆ ಅಂತ ಹೇಳ್ತೀವಿ, ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ, ಮತ್ತೆ ಅವ್ರ ಮನೆಯವರಿಗೂ ಕೂಡ ಕೌನ್ಸಿಲಿಂಗ್ ಮಾಡ್ತೀವಿ. ಹೇಳಿಬಿಟ್ಟು ಅವ್ರಿಗೆ ಏನಪ್ಪ ಅಂದ್ರೆ ಚಿಕಿತ್ಸೆಯನ್ನು ಮಾಡಿಸ್ತೀವಿ. ಮೊದಲ ಹಂತದಲ್ಲಿ ಒಂದು ಕೌನ್ಸಿಲಿಂಗ್ ಮಾಡೋದು, ಸಮಾಲೋಚನೆ ಮಾಡ್ತೀವಿ. ಮುಂದಿನ ಹಂತ ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆ ಪರೀಕ್ಷೆಗೆ ಒಳಪಡಿಸಿ, ಪರೀಕ್ಷೆಯಲ್ಲಿ ಅವ್ರಿಗೆ ರೋಗಾಣುಗಳು ಅದಾವ ಅಂತೇಳಿ ಕಂಡು ಬಂದಾಗ ಅವರನ್ನ ಚಿಕಿತ್ಸೆಯನ್ನ ಶುರು ಮಾಡ್ತೀವಿ. ಚಿಕಿತ್ಸಾ ಹಂತಗಳು ಯಾವ ರೀತಿ ಇರ್ತವೆ? ಚಿಕಿತ್ಸೆ ಹಂತಗಳು ನಮ್ಮಲ್ಲಿ ಮಾತ್ರೆಗಳು ಸಿಗ್ತವೆ, ಸರ್ಕಾರದಲ್ಲಿ ಉಚಿತವಾಗಿ ಮಾತ್ರೆಗಳನ್ನು ಕೊಡ್ತೀವಿ. ಅದರಲ್ಲಿ ನಾವು ಆಶಾ ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ನಾವು ಬಳಸ್ಕೋತೀವಿ. ಅವ್ರ ಮನೆಯಲ್ಲಿ ಡಾಟ್ಸ್ ಅಂತೀವಿ ನಾವು. ಡಾಟ್ಸ್ ಅಂದ್ರೆ ಡೈರೆಕ್ಟ್ ಅಬ್ಸರ್ವೇಷನ್ ಕಿಮೋಥೆರಪಿ ಅಂತೀವಿ ನಾವು. ಡೈರೆಕ್ಟ್ ಅಬ್ಸರ್ವೇಷನ್ ಕಿಮೋಥೆರಪಿ ಅಂದ್ರೆ ಅದು ಡೈರೆಕ್ಟ್ ಆಗಿ ಅವರು ಆ ಪೇಷಂಟ್ಗೆ ಮನೆಗೆ ನಾವು ಏನಪ್ಪಾ ಅಂದ್ರೆ ನಾವು ಒಬ್ಬರು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅಥವಾ ವಾಲಂಟಿಯರ್ಸ್ ಮಾಡಿ ಅವ್ರ ಎದುರುಗಡೆನೆ ಅವ್ರಿಗೆ ಮಾತ್ರೆ, ಅವ್ರ ಮನೆಗೆ ಅವ್ರ ಎದುರುಗಡೆನೆ ಪೇಷಂಟ್ಗೆ ಮಾತ್ರೆಯನ್ನು ನುಂಗಿಸೋದು. ಡೈರೆಕ್ಟ್ ಅಬ್ಸರ್ವೇಷನ್ ಡಾಟ್ಸ್ ಅಂತೀವಿ ನಾವು ಇದಕ್ಕೆ. ಚಿಕಿತ್ಸೆ ಅವಧಿ ಎಷ್ಟು ಸಮಯ ಇರ್ತದೆ? ಒಟ್ಟು 6 ತಿಂಗಳು ಇರುತ್ತದೆ ನಮಗೆ. ಏನು ಅದು ವಯಸ್ಸಿಗೆ ತಕ್ಕಂತೆ ನೀವು ಮಾತ್ರೆಗಳನ್ನು? ಹೌದು, ವಯಸ್ಸಿಗೆ ಮಾತ್ರ ಮಾಡ್ತೀವಿ. ಹೇಗೆ, ಯಾವ ವಯಸ್ಸು? ವೇಟ್ ಬ್ಯಾಂಡ್ ಅಂತೀವಿ ನಾವು. ಆ ವೇಟ್ ಬ್ಯಾಂಡ್ ಪ್ರಕಾರ 25ರಿಂದ 34 ವರ್ಷ, 35ರಿಂದ 49 ವರ್ಷ, 50ರಿಂದ 64 ವರ್ಷ, 65ರಿಂದ 75 ವರ್ಷ ಮತ್ತು 70 ವರ್ಷ ಮೇಲ್ಪಟ್ಟವರು. ಆ ಆಧಾರದ ಮೇಲೆ ಆ ಮಾತ್ರೆಗಳನ್ನ MG ಅಂತೀವಿ ನಾವು, ಆ ಮಿಲಿಗ್ರಾಮ್ಸ್, ಆ ಒಂದು ಏಜಿಂಗ್ ಅನುಸಾರವಾಗಿ ನಾವು ಮಾತ್ರೆಗಳನ್ನ ಕೊಡ್ತೀವಿ ಅವರಿಗೆ. ಅಂದ್ರೆ ಬೇರೆ ಬೇರೆ ವಯಸ್ಸಿನವರಿಗೆ ಬೇರೆ ಬೇರೆ ಇಂತಿಷ್ಟು ಪ್ರಮಾಣದ ಮಾತ್ರೆ ಅಂತ ಕೊಡ್ತೀವಿ. ತುಂಬಾ ಒಳ್ಳೇದು. ಅಂದ್ರೆ ಒಂದು ರೀತಿಯಲ್ಲಿ ಚಿಕಿತ್ಸೆಗೆ ಬಹಳಷ್ಟು ವ್ಯವಸ್ಥಿತವಾದಂತ ಮಾರ್ಗೋಪಾಯಗಳನ್ನು ಕಂಡುಕೊಂಡಿದ್ದೀರಿ, ಮತ್ತೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಚಿಕಿತ್ಸೆ ಕೂಡ ಇತ್ತೀಚಿನ ದಿನಗಳಲ್ಲಿ ಲಭ್ಯ ಇದೆ ಅಂತ ಅಲ್ವಾ? ಈಗ ಡಾಕ್ಟರ್ ನರಿಬಳಿಯವರೇ ಹೇಳಿ, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕ್ಷಯರೋಗಿಗಳಿದ್ದಾರೆ, ಹೇಗೆ ಅವರ ಲಾಲನ ಪಾಲನೆ ನಡೀತಾ ಇದೆ, ಚಿಕಿತ್ಸಾ ಕ್ರಮ ಎಲ್ಲ? ಈಗ ನಮಗೆ ಈಗ ಸದ್ಯದ ನಮ್ಮ ಈ ವರ್ಷದೊಂದು ಇದು ನೋಡಿದ್ರಾಗ ನಮ್ಮಲ್ಲಿ ಸುಮಾರು ಈ ವರ್ಷದ ಒಂದು ಪ್ರಸಿದ್ಧ ರೋಗಿಗಳು 2019 ರೋಗಿಗಳೀಗ ಆನ್ ಹ್ಯಾಂಡ್ ಇದಾವೆ, ಟ್ರೀಟ್ಮೆಂಟ್ ಅಲ್ಲಿ ಇದಾವೆ ನಮಗೆ.
ಅದರೊಳಗೆ ಆ ಟ್ರೀಟ್ಮೆಂಟ್ ಅಲ್ಲಿ 160 MDR ಪೇಷಂಟ್ಸ್ ಗಳಂತೀವಿ ನಾವು. MTR ಅಂದ್ರೆ ಮಲ್ಟಿ ಡ್ರಗ್ ಥೆರಪಿ. ಈ ಮಲ್ಟಿ ಡ್ರಗ್ ಥೆರಪಿ ಆಗಕ್ಕೆ ಕಾರಣ ಅಂದ್ರೆ ಇವರು ಸರಿಯಾಗಿ 6 ತಿಂಗಳು ಚಿಕಿತ್ಸೆ ಪಡಿಲಾರದ ಬಟ್ಟಿಗೆ ಬಿಟ್ಟು ಹೋಗಿರ್ತಾರೆ. ಅಂದ್ರೆ ನೀವು ಹೇಳುದು ಕ್ಷಯರೋಗಿಗಳು ಬಿಟ್ಟು ಬಿಟ್ಟು ಮಾತ್ರೆ ತಗೊಳ್ಬಾರ್ದು, ಕಂಟಿನ್ಯೂಸ್ ಇರಬೇಕು, ನಿರಂತರತೆ ಇರಬೇಕು. ಈಗ ಈ ಒಂದು 2019ರಲ್ಲಿ 160 ಜನ ಇವರು ಬಿಟ್ಟು ಬಿಟ್ಟು ತಗೊಳ್ಳೋದ್ರಲ್ಲಿಂದ ಈ ಒಂದು ಇವ್ರಿಗೆ 6 ತಿಂಗಳು ತಗೊಳ್ಳೋದು ಇವತ್ತು 2 ವರ್ಷ ತನಕ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. 18ರಿಂದ 2 ವರ್ಷ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಮತ್ತೆ ಇವ್ರಿಗೆ ತುಂಬಾ ಖರ್ಚಾಗುತ್ತೆ, ದುಡ್ಡು ಸಾಕಷ್ಟು ಕಾಸ್ಟ್ಲಿ ಡ್ರಗ್ಸ್ ಹಾಕ್ಬೇಕಾಗ್ತದೆ. ನಾವು ಈಗ ಸುಮಾರು ಏನಂದ್ರೆ ಒಂದು 4-5 ಲಕ್ಷ ಖರ್ಚಾಗಬೇಕಾಗ್ತದೆ. ಅಂದ್ರೆ ಕ್ಷಯರೋಗಿಗಳಿಗೆ ಉಚಿತವಾಗಿ ಔಷಧಿ ಎಲ್ಲ ಉಚಿತವಾಗಿದೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲವನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಈಗ ಅದನ್ನ ಆ ಪ್ರಮಾಣದಲ್ಲಿ ನಾವೇನಪ್ಪ ಅಂದ್ರೆ ಇವರು ಕಡ್ಡಾಯವಾಗಿ ಕರೆಕ್ಟ್ ಆಗಿ ಮಾತ್ರೆಗಳು ತಗೊಂಡ್ರೆ 100% ಅವ್ರು ಗುಣಮುಖರಾಗ್ತಾರೆ. ಹೌದು, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ನಿಜವಾಗಿಯೂ ನಾವು ಆ ಡಾಟ್ಸ್ ಚಿಕಿತ್ಸೆ ಅಂತ ಏನು ಕ್ರಮ ಇದೆ ಅದನ್ನೆಲ್ಲ ಮಾಡ್ಕೊಳ್ಳುವುದರಿಂದ ಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಒಂದು ಮಾರ್ಗೋಪಾಯಗಳಿವೆ ಅಂತ ಅಲ್ವಾ? ಹೌದು. ಈಗ ಸುಮಾರು 2019 ರೋಗಿಗಳಿದ್ದಾರೆ ಅಂತ ತಾವು ಹೇಳಿದಿರಿ. ಇವರಿಗೆಲ್ಲ ಚಿಕಿತ್ಸೆ ಕೊಟ್ಟು ರೋಗ ನಿರ್ಮೂಲನೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚು ಆಗದಾಗೆ ನೋಡ್ಕೊಂಡ್ರೆ ಮಾತ್ರ ಸಾಕು ಅಂತ ಅಲ್ವಾ? ಚಿಕಿತ್ಸೆಯನ್ನ ನೀವು ಯಾವ ರೀತಿ ಜಿಲ್ಲೆಯಲ್ಲಿ ಕೊಡುವಂತ ವ್ಯವಸ್ಥೆಗಳಿವೆ? ಇದನ್ನ ನಾವು ಪರೀಕ್ಷೆಗೊಳಪಡಿಸಿ ರೋಗಿ ಒಂದು ಕ್ಷಯರೋಗದಿಂದ ಬಳಲ್ತಾನಂತ ತಿಳಿದ ತಕ್ಷಣ ನಾವು ಅವ್ರದ್ದು ಎಲ್ಲಾನು ಏನಪ್ಪಾ ಅಂದ್ರೆ ನಮ್ಮ ಡಾಟ್ಸ್ ಮುಖಾಂತರ ನಮ್ಮ ಸಿಬ್ಬಂದಿಗಳಿದ್ದಾರೆ. ನಮ್ಮ ಸಿಬ್ಬಂದಿಗಳು ಪ್ರತಿಯೊಂದು ತಾಲೂಕದಲ್ಲಿ ನಮ್ಮ ಸಿಬ್ಬಂದಿಗಳು ಇದ್ದಾರೆ, ನಮ್ಮ ಟೀಮ್ಸ್ ಇದೆ. ಆ ಟೀಮ್ಗಳು ಗುರುತು ಆದ ತಕ್ಷಣ ಇಮಿಡಿಯೇಟ್ ವಿತಿನ್ ಒಂದು ವಾರದೊಳಗೆ ಪೇಷಂಟ್ ಡಯಾಗ್ನೋಸ್ ಆದ ತಕ್ಷಣ ಅವರ ಡಾಟ್ಸ್ ಗಳನ್ನ ಮಾಡ್ತಾರೆ. ಡಾಟ್ಸ್ ಮಾಡಿ ಆ ಡಾಟ್ಸ್ ಮುಖಾಂತರ ಮಾತ್ರೆಗಳು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸ್ಟಾಕ್ ಇರ್ತದೆ ಮೆಡಿಸಿನ್. ಆ ಮೆಡಿಸಿನ್ ಅನ್ನ ಆ ತಾಲೂಕಾ ಮಟ್ಟದಲ್ಲಿ ಎಷ್ಟು ಪೇಷಂಟ್ಸ್ ಇದಾವೋ ಅದಕ್ಕೆ ಅನುಗುಣವಾಗಿ ನಾವು ಅದನ್ನ ಮಾತ್ರೆಗಳನ್ನ ಆ ತಾಲೂಕಿಗೆ ಕಳಿಸ್ಕೊಡ್ತೀವಿ. ಆ ತಾಲೂಕಾ ಮುಖಾಂತರ ಮುಂದೆ PHI ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇರ್ತವೆ. ಆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಮೆಡಿಸಿನ್ಸ್ ಹೋಗುತ್ತೆ. ಅದರ ಮುಖಾಂತರ ಅದು ವಿತಿನ್ ಒಂದು ವಾರದೊಳಗೆ ಅವರಿಗೆ ಚಿಕಿತ್ಸೆಯನ್ನು ಶುರು ಮಾಡ್ತೀವಿ. ತುಂಬಾ ಒಳ್ಳೆಯದು. ಅಂದ್ರೆ ಈ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನೊಂದು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಈಗ ಪಣ ತೊಟ್ಟಿದೆ. 2025 ವೇಳೆಗೆ ಕ್ಷಯರೋಗ ಮುಕ್ತ ಭಾರತ ಕಟ್ಟಬೇಕಾಗಿದೆ. ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ. ನೀವೊಂದು ಮಾತು ಹೇಳಿದ್ರಿ, ಪೌಷ್ಟಿಕಾಂಶದ ಕೊರತೆಯಿಂದಲೂ ಕೂಡ ಈ ರೋಗ ಹರಡುವ ಸಾಧ್ಯತೆ ಇದೆ ಅಂತ. ಈಗ ಇದಕ್ಕೆಲ್ಲ ಸರ್ಕಾರ ಮಟ್ಟದಲ್ಲಿ ಒಂದು ಪ್ರಯತ್ನ ನಡೆದಿದೆ. ಖಾಸಗಿ ಮಟ್ಟದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ, ಸಂಘ ಸಂಸ್ಥೆಗಳ ಸಹಭಾಗಿತ್ವ ಯಾವ ರೀತಿ ಇರಬೇಕು, ಅದಕ್ಕೆ ಏನಾದ್ರೂ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳಿದೆನಾ ಹೇಗೆ ಅಂತ ಹೇಳ್ಕೊಂಡು? ಹೌದು, ಇವಾಗೆ ಮೊನ್ನೆ ನಿಮಗೆ ಗೊತ್ತಿದ್ದಂಗೆ ಸೆಪ್ಟೆಂಬರ್ 9ನೇ ತಾರೀಕಿಗೂ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ನಿಕ್ಷಯ ಒಂದು ಪೋಷಣಾ ಯೋಜನೆ ಅಂತೇಳಿ ಇದು ಮಾಡಿದ್ರು. ನಿಕ್ಷಯ ಪೋಷಣಾ ಯೋಜನೆ ಅಂತೇಳಿ ಏನು ಅದರದ್ದು ವಿಶೇಷತೆ? ಇದರ ವಿಶೇಷ ಏನಂತಂದ್ರ ಈಗಾಗಲೇ ಕ್ಷಯರೋಗದಿಂದ ಬಳಲ್ತಾ ಇರೋರಿಗೆ ಒಂದು ರೀತಿ ಒಂದು ಪೌಷ್ಟಿಕ ಆಹಾರವನ್ನು ಕೊಟ್ಟು ಬೇಗ ಗುಣಮುಖರಾಗಿ ಮಾಡೋಣ ಅನ್ನೋ ಉದ್ದೇಶ. ಒಂದು ಪೌಷ್ಟಿಕ ಆಹಾರ ಕೊಡಬೇಕಂದ್ರೆ ಯಾವುದು ಪೌಷ್ಟಿಕ ಆಹಾರ ಅಂತ ನೀವು ಗುರುತಿಸಿಕೊಂಡಿದ್ದೀರಿ? ಅದಕ್ಕಾಗಿ ಕುಡಿದುಕೊಂಡಿದೀವಿ ನಾವು. ಈಗ ಲೋಕಲ್ ಆಗಿ ಅವ್ರ ಮನೆಯಲ್ಲಿ ಇರುವಂತದನ್ನ ನಾವು ಕೊಡಬಹುದು. ಈಗ ನಾವು ಅವ್ರು ಕೊಡಬೇಕಾಗಿರೋದು ಬೆಲ್ಲ ಕೊಡಬಹುದು, ಶೇಂಗಾ, ಬೆಲ್ಲ, ಎಣ್ಣೆ, ತುಪ್ಪ ಇವೆಲ್ಲ ಇರ್ತವೆ. ಇವೆಲ್ಲ ಆಮೇಲೆ ಕಾಳುಗಳು, ಕಾಳಿನ ದಿವಸ ಇವೆಲ್ಲ ಇವೇನ ಪೌಷ್ಟಿಕಾಂಶ ಲೋಕಲ್ ಸಿಗುವಂತದನ್ನ ನಾವು ಕೊಡಬಹುದು. ಅಂದ್ರೆ ನಿಕ್ಷಯ ಪೋಷಣದಲ್ಲಿ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಬಹುದು. ಸಾರ್ವಜನಿಕರಿಗೆ ಒಂದು ತಿಂಗಳಿಗೆ ಎಷ್ಟು ಬರ್ತದೆ ಡಾಕ್ಟ್ರೆ? ಯಾವ್ದ್ರಿ? ನಿಕ್ಷಯ ಪೋಷಣೆ ಯೋಜನೆಯಲ್ಲಿ ಒಬ್ಬ ಕ್ಷಯರೋಗಿಗೆ ಒಂದು ತಿಂಗಳಿಗೆ ಈ ಪೌಷ್ಟಿಕಾಂಶದ ಆಹಾರವನ್ನ ಕೊಡ್ಲಿಕ್ಕೆ ಇಲ್ಲ ಕೊಡಬಹುದು. ಅವರಿಗೆ ಮಿನಿಮಮ್ ಆಗಿ ಆ ಪೌಷ್ಟಿಕ ಆಹಾರಕ್ಕಾಗಿ ನಾವು ಸರ್ಕಾರದ ವತಿಯಿಂದ 500 ರೂಪಾಯಿನ ಕೊಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೇಷಂಟ್ಗೆ ಪ್ರತಿ ತಿಂಗಳು ಆ ಗುಣಮುಖರಾಗುವವರೆಗೂ ನಾವು 500 ರೂಪಾಯಿಯನ್ನ ಅವರ ಅಕೌಂಟ್ಗೆ ನಾವು ಜಮಾ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ಕೂಡ ಕೈ ಜೋಡಿಸಬಹುದು. ಸಾರ್ವಜನಿಕರು ಅವರು ದುಡ್ಡು ಕೊಡೋದು ಬೇಕಾಗಿಲ್ಲ ನಮಗೆ, ದಾನಿಗಳು ದುಡ್ಡು ಕೊಡೋದು ಬೇಕಾಗಿಲ್ಲ ನಮಗೆ. ಅವರು ಈ ಪೌಷ್ಟಿಕ ಆಹಾರದ ರೂಪದಲ್ಲಿ ಅವ್ರು ಏನೋ ಅಂದ್ರೆ ಪೌಷ್ಟಿಕ ಆಹಾರವನ್ನು ಕೊಡಬಹುದು. ಅವರು ಈಗ ನಮಗೆ ಪೌಷ್ಟಿಕ ಆಹಾರದ ಒಂದು ಡಬ್ಬಿ ಪ್ರೋಟೀನ್ಸ್ ಬಾಕ್ಸ್ಗಳನ್ನು ಬರ್ತವೆ. 1/2 kg 1 kg ಪ್ರೋಟೀನ್ ಬಾಕ್ಸ್ಗಳು ಕೂಡ ಬರ್ತವೆ. ಅದರ ಮುಖಾಂತರನು ಕೊಡಬಹುದು. ಅಥವಾ ಈ ಹೇಳಿದೆವು ನಾವು ದವಸ ಧಾನ್ಯಗಳ ಮುಖಾಂತರನು ಅವ್ರು ಏನಪ್ಪಾ ಅಂದ್ರೆ ಒಂದು ತಿಂಗಳಿಗೆ ಆಗುವಷ್ಟು ಅದನ್ನ ಅವ್ರು ಕೊಡಬಹುದು. ಅಂದ್ರೆ ಸಮುದಾಯದ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ನಿರ್ಮೂಲನೆಗೆ ಒಂದು ಪ್ರಯತ್ನ. ಈಗ ಖಾಸಗಿಯವರು ಮುಂದೆ ಬಂದಾಗ ಇಲಾಖೆ ಯಾವ ರೀತಿಯ ನೆರವನ್ನು ಕೊಡ್ತದೆ, ಯಾವ ರೀತಿ ಅದನ್ನ ಮುಟ್ಟಿಸು? ಈಗ ನಾವೇ ಹೋಗಿ ಕ್ಷಯರೋಗಿಗಳನ್ನು ಪತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಹೇಗೆ ಒಂದು ಸಹಯೋಗವನ್ನು ಇಟ್ಟುಕೊಳ್ತೀರಿ ಅಂತ? ಈಗ ನಾವು ದಾನಿಗಳು ಯಾರಾದ್ರೂ ಮುಂದೆ ಬಂದ್ರೆ ಅವರನ್ನ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವರು ಯಾವ ರೋಗಿಗಳಿಗೆ
ಹೇಗೆ ತಾವು ಅಳವಡಿಸ್ಕೊಳ್ತಾರೋ ಧಾನ್ಯಗಳನ್ನ ಅಡಾಪ್ಟ್ ಮಾಡ್ಕೋತಾರೋ ಅಂತವ್ರನ್ನ ಅವರಿಗೆ ಅಡಾಪ್ಟ್ ಮಾಡ್ಕೊಳಕ್ ಅಡಾಪ್ಟ್ ಮಾಡೋದು ಅಂತ ಹೇಳಿದ್ರೆ ಅವರನ್ನೊಂದು ದತ್ತು ಸ್ವೀಕರಿಸಿದ ಹಾಗೆ ಎಷ್ಟು ಸಮಯಕ್ಕೆ ತಗೊಳ್ಬಹುದು, ಹೇಗೆ ತಗೊಳ್ಬಹುದು? 6 ತಿಂಗಳ ಮಟ್ಟಿಗೆ ತಗೋಬಹುದು. ಈಗ ನಾವು MDR ಪೇಷಂಟ್ಸ್ ಅಂದ್ರೆ ಅವರು 18 ತಿಂಗಳು 24 ತಿಂಗಳು ತನಕ ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ. ಆ ಚಿಕಿತ್ಸೆ ಮುಗಿಯೋವರೆಗೂ ತಗೋಬಹುದು. ಅದು 6 ತಿಂಗಳು ತಗೋಬಹುದು ಅಥವಾ 9 ತಿಂಗಳು ತಗೋಬಹುದು ಅಥವಾ 2 ವರ್ಷ ಪೇಷಂಟ್ಗಳು ಏನೋ ಇರ್ತವೆ ಅಲ್ಲಿ ತನಕ ಮುಗಿಯೋವರೆಗೂ ಅವರು ಅಡಾಪ್ಟ್ ಮಾಡ್ಕೋಬಹುದು. ಓಹೋ, ಅಂದ್ರೆ ಅವರಿಗೆ ಈ ಪೌಷ್ಟಿಕಾಂಶದ ಆಹಾರವನ್ನ ವಿತರಣೆ ಮಾಡ್ಲಿಕ್ಕೆ ಅವರು ಸಹಾಯಧನವನ್ನ ಕೊಡಬಹುದು. ಹಾಗೇನಾದ್ರೂ ಕೊಟ್ಟಾಗ ಸಂಘ ಸಂಸ್ಥೆಗಳನ್ನು ಇಲಾಖೆಯಿಂದ ಸರ್ಕಾರದ ಗುರುತಿಸಿದೆ ಸನ್ಮಾನ ಕೂಡ ಮಾಡಿಸಿದೀವಿ ನಾವು. ಓಹೋ, ಸನ್ಮಾನಕ್ಕಿಂತಲೂ ಮುಖ್ಯವಾಗಿ ಕೆಲವೊಮ್ಮೆ ಏನಾಗ್ತದೆ, ಈ ಸೋಷಿಯಲ್ ಆರ್ಗನೈಸೇಷನ್ ಸಮಾಜ ಸೇವಾ ಸಂಘಟನೆಗಳು ಅಂತ ಇರ್ತವೆ, ಅವರು ಕೊಡ್ಲಿಕ್ಕೆ ಮುಂದೆ ಬರ್ತಾರೆ, ಆದ್ರೆ ಪ್ರಾಪರ್ ವ್ಯಕ್ತಿಗೆ ಹೋಗ್ತದೋ ಸಂಬಂಧಪಟ್ಟವರಿಗೆ ಮುಟ್ತದೋ ಅನ್ನೋದು ಖಾತ್ರಿ ಇರುವುದಿಲ್ಲ. ಅಂತವರನ್ನ ಕೊಟ್ಟಾದ ಮೇಲೆ ಇಂಥವರಿಗೆ ಹೋಗಿದೆ, ಇಂಥವರಿಗೆ ಮುಟ್ಟಿದೆ ಅಂತ ಹೇಳಿ ಅವ್ರಿಗೊಂದು ಪ್ರಮಾಣ ಪತ್ರ ಹಾಗೇನಾದ್ರು ಕೊಡ್ತೀವಿ. ಅದನ್ನ ಪ್ರಮಾಣ ಪತ್ರ ಕೂಡ ನಾವು ಸರ್ಕಾರದ ವತಿಯಿಂದ ಕೊಡಿಸ್ತಾ ಇದ್ದೀವಿ. ಮತ್ತು ಅದನ್ನು ಸರಿಯಾಗಿ ಮಾನಿಟರಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಯಾರ್ದಾದ್ರೂ ದಾನಿಗಳು ಅವರಾಗೆ ಕೊಟ್ರ ಅವ್ರಾಗೆ ಮಾಡ್ಲಿ, ಇಲ್ಲಂದ್ರೆ ನಮ್ಮ ಇಲಾಖೆ ಮುಖಾಂತರ ಕೊಟ್ಟರು ಕೂಡ ಅದನ್ನ ಒಂದು ಸರಿಯಾಗಿ ದಾಖಲಾತಿಗಳನ್ನು ಇಟ್ಟು ಅದನ್ನು ನಾವು ಸರಿಯಾಗಿ ಪ್ರತಿಯೊಂದು ರೋಗಿಗೆ ಮುಟ್ಟಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಒಂದು ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ಈ ರೀತಿ ಒಂದು ನೆರವಾಗುವಂತ ಯೋಜನೆ, ಬಹಳ ಉತ್ತಮವಾಗಿರ್ತಕ್ಕಂಥ ಯೋಜನೆ. ಈಗ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಪ್ರತಿಕ್ರಿಯೆ ಇದೆ, ಸಾಕಷ್ಟು ಸ್ಪಂದನೆ ಇದೆ. ಈಗಾಗಲೇ 100 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಈಗ 100 ರಿಜಿಸ್ಟ್ರೇಷನ್ ದಲ್ಲಿ ಸುಮಾರು ನಿಯರ್ಲಿ 1,000 ರೋಗಿಗಳಿಗೆ ಆಲ್ರೆಡಿ ನಿಯರ್ಲಿ 1,000 ರೋಗಿಗಳಿಗೆ ನಾವು ಇದನ್ನ ಮಾಡ್ತಾ ಇದೀವಿ ಈಗಾಗಲೇ. ತುಂಬಾ ಒಳ್ಳೇದು, ಯಾಕಂದ್ರೆ ಜನ ಕೈ ಜೋಡಿಸಿದ್ದಾರೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಕ್ಷಯಮುಕ್ತ ಭಾರತವನ್ನ ಕಟ್ಟಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ಮಾಡ್ತಾ ಇದ್ದಾರೆ. ಈ ಕ್ಷಯಮುಕ್ತ ಭಾರತವನ್ನ ಕಟ್ಟಲಿಕ್ಕೆ ನೀವು ಹೊರಟಿದ್ದೀರಿ. ಈಗ 5ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಒಂದು ದೊಡ್ಡ ಆಂದೋಲನ ಸ್ವರೂಪಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಏನ್ ಮಾಡ್ತೀರಿ ಈ ಅವಧಿಯಲ್ಲಿ? ಈ ಅವಧಿಯಲ್ಲಿ ಈಗ ನಾವು ಆಕ್ಟಿವ್ ಸಕ್ರಿಯ ಕ್ಷಯರೋಗ ಪತ್ತೆ ಕಾರ್ಯಕ್ರಮ ಅಂತ ಮಾಡ್ತಾ ಇವಿ. ಇದು ಈಗಾಗಲೇ ಒಂದು ರೌಂಡ್ ನಾವು ಮಾಡಿದೀವಿ. ಈಗ ಜುಲೈದಲ್ಲಿ ಮಾಡಿದೀವಿ ಇದೊಂದು ಸಕ್ರಿಯ. ಈ ಜುಲೈಯಲ್ಲಿ ಸಕ್ರಿಯ ಒಂದು ರೋಗ ಕ್ಷಯ ಪತ್ತೆ ಕಾರ್ಯಕ್ರಮದಾಗ ನಾವು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸಾಕಷ್ಟು ರೋಗಗಳನ್ನ ಪತ್ತೆ ಹಚ್ಚಿದೀವಿ. ಇದಕ್ಕೆಲ್ಲ ಅತ್ಯಾಧುನಿಕ ಸೌಲಭ್ಯ ಇದೆ, ಪ್ರಯೋಗಾಲಯ ಮತ್ತೆ ಸಂಚಾರಿ ವೈದ್ಯಕೀಯ ವಾಹನ ಏನು ಅವಶ್ಯಕತೆ ಇಲ್ಲ ನಮ್ಗೆ. ಈ ಒಂದು ಅವಧಿಯಲ್ಲಿ ನಾವು ಯಾವ್ಯಾವ ಗಂಡಾಂತರ ಒಂದು ಏರಿಯಾಸ್ಗಳು ಇದಾವೋ, ಹೈ ರಿಸ್ಕ್ ಏರಿಯಾ ಅಂತೀವಿ ನಾವು, ಗಂಡಾಂತರ ಏರಿಯಾಗಳು, ಅದು ಹೇಗೆ ಗುರುತಿಸ್ಕೊಳ್ತೀವಿ? ಅದನ್ನ ಈಗ ನಾವು ಎಲ್ಲೆಲ್ಲಿ ಪೇಷಂಟ್ ಲೋಡ್ ಜಾಸ್ತಿ ಇದೆ ಈಗಾಗಲೇ ಆ ಏರಿಯಾ ಒಳಗ ಪೇಷಂಟ್ ಲೋಡ್ ಗಳನ್ನ ನೋಡ್ತೀವಿ ನಾವು. ಯಾವ ಏರಿಯಾದಲ್ಲಿ ಜಾಸ್ತಿ ರೋಗಿಗಳು ಬಳಲ್ತಾ ಇದಾರ ಆ ಏರಿಯಾಗಳನ್ನ ನೋಡ್ತೀವಿ. ಮತ್ತು ಈ ಸಾಂಕ್ರಾಮಿಕ ರೋಗಗಳಿರುವಂತ ಏರಿಯಾಗಳು ಇರ್ತವೆ. ಸ್ಲಮ್ ಏರಿಯಾಗಳಲ್ಲೆಲ್ಲ ಸಾಂಕ್ರಾಮಿಕ ರೋಗಗಳು ನಿಮ್ಗೆ ಗೊತ್ತಿದ್ದಂಗೆ ಜಾಸ್ತಿ ಇರ್ತದೆ. ಮತ್ತು ಅಪೌಷ್ಟಿಕತೆಯಿಂದ ಬಳಲ್ತಾರವರನ್ನ ನೋಡ್ತಿದೀವಿ. ಮತ್ತು ಈ ಫ್ಯಾಕ್ಟರಿ ಏರಿಯಾಸ್ಗಳು ಇವರೆಲ್ಲರೂ ಏನಪ್ಪಾ ಅಂದ್ರೆ ಇದು ರಿಸ್ಕ್ ಫ್ಯಾಕ್ಟರ್ಸ್. ಅವರೆಲ್ಲರೂ ಈ ಫ್ಯಾಕ್ಟರಿ ಏರಿಯಾಸ್ಗಳು, ಪ್ರಿಸನ್ಸ್, ಜೈಲಲ್ಲಿ ಇರೋರು ಮತ್ತು ಸ್ಲಮ್ ಏರಿಯಾಸ್ ಅಲ್ಲಿ ಇರೋರು ಇಂಥವ್ರೆಲ್ಲ, ಮತ್ತು ಹಳ್ಳಿಗ ತಾಂಡಗಳು, ಕೊಳಗೇರಿಗಳು, ತಾಂಡಗಳು ಇಂಥವರೆಲ್ಲ ಹೈ ರಿಸ್ಕ್ ಏರಿಯಾದ ಬರ್ತಾರೆ. ಮತ್ತು ಬೀಡಿ, ಸಿಗರೇಟು, ತಂಬಾಕು ಸೇವನೆ ಮಾಡೋರು, ಗುಟ್ಕಾ ತಿನ್ನೋರು ಮತ್ತು ಕುಡಿಯೋರು ಇಂಥವರೆಲ್ಲ ನಮ್ಮ ಹೈ ರಿಸ್ಕ್ ನಾಗ ಬರ್ತಾರೆ. ಅದೇ ರೀತಿ ರೋಗದಿಂದ ಬಳಲ್ತಾ ಇರೋರು, ರೋಗದಿಂದ ಅಂದ್ರೆ ಯಾರಾದ್ರೂ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತು ಇಮ್ಯುನೋಸಾಪ್ರೆಷನ್ ಡಿಸೀಸಸ್ ಅಂತೀವಿ, ಅಂತವು ಕ್ರೋನಿಕ್ ಡಿಸೀಸಸ್ ಅಂತ ಬರ್ತಾರೆ. ಅಂತವರೆಲ್ಲರೂ ಕೂಡ ಈ ಒಂದು ಗ್ರೂಪ್ ನಲ್ಲಿ ಬರ್ತಾರೆ. ಅವರು ಹೈ ರಿಸ್ಕ್ ಗ್ರೂಪ್ ನಾಗ ಬರ್ತಾರೆ. ಅಂತ ಏರಿಯಾಗಳನ್ನ ನಾವು ಪತ್ತೆ ಹಚ್ಚಿ ಅವರನ್ನ ನಾವು ಪರೀಕ್ಷೆಗೊಳಪಡಿಸ್ತೀವಿ. ಅಂದ್ರೆ ಈ ಒಂದು ಅವಧಿಯಲ್ಲಿ ಡಿಸೆಂಬರ್ 5ರಿಂದ 20ರವರೆಗೆ ಒಂದು ಆಂದೋಲನ ಸ್ವರೂಪಿಯಾದಂತ ಕಾರ್ಯಕ್ರಮ. ಆ ಮೂಲಕ ಕ್ಷಯರೋಗಿಗಳನ್ನ ಪತ್ತೆ ಮಾಡೋದು, ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡುವುದು, ಕ್ಷಯಮುಕ್ತ ಭಾರತವನ್ನ ಕಟ್ಟೋದು ಅಂತ ಅಲ್ವಾ? ಅಂದ್ರೆ ನಾವೆಲ್ಲರ ಜೊತೆಯಾಗಿ ನಮ್ಮ ಭಾರತವನ್ನ ಕ್ಷಯಮುಕ್ತ ಭಾರತವನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಡಬೇಕಾಗಿದೆ. ಈ ಅವಧಿಯಲ್ಲಿ ತೊಟ್ರೆ ಖಂಡಿತವಾಗಿ ಈ ಸಮಾಜ ನಿರ್ಮೂಲನೆ ಮಾಡಬಹುದು. ಈಗ ಈ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳಿವೆ, ಎಲ್ಲ ಯೋಚನೆಗಳೆಲ್ಲ ಇವೆ. ಹೇಗೆ ಸಾರ್ವಜನಿಕರು ನಿಮ್ಮನ್ನು ಸಂಪರ್ಕಿಸಬೇಕಲ್ಲ, ಹೇಗೆ ನಿಮ್ಮನ್ನ ಸಂಪರ್ಕಿಸಬೇಕು? ಯಾವ್ದಾದ್ರು ದೂರವಾಣಿ ಸಂಖ್ಯೆಗಳಿದೆ? ದೂರವಾಣಿ ಸಂಖ್ಯೆಗಳಿದಾವೆ. 104 ಇದೆ ನಮ್ದು. ಅದಕ್ಕೆ ಕರೆ ಮಾಡಿದ್ರೆ ಎಲ್ಲ ಮಾಹಿತಿ ಕೊಡ್ತೀವಿ. ಎಲ್ಲ ಮಾಹಿತಿ ಕೊಡ್ತೀವಿ ನಾವು. ಅದೇ ರೀತಿ ನಮ್ಮ ನಿಕ್ಷಯ ಸಹಾಯವಾಣಿ ಅಂತೂ ಕೂಡ ಇದೆ. ಎಷ್ಟು ಅದು? 1800116666 ಕರೆ ಮಾಡಿದ್ರೆ ಇಷ್ಟಕ್ಕೆ ಕರೆ ಮಾಡಿ ಸಾಕು. ಅಂದ್ರೆ ಅದು ಟೋಲ್ ಫ್ರೀ ಸಂಖ್ಯೆ ಅದು. 1800116666 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿ. ಇಲ್ಲ ಅಂದ್ರೆ 104ಗೆ ಮಾಡಬಹುದು. ಸಹಾಯವಾಣಿ, ಆರೋಗ್ಯ ಇಲಾಖೆ ಉಚಿತ ಸಹಾಯವಾಣಿ. ತುಂಬಾ ಒಳ್ಳೇದು. ಯಾಕಂದ್ರೆ ಕ್ಷಯಮುಕ್ತ ಭಾರತವನ್ನ ಕಟ್ಟಲಿಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ. ಯಾವುದೇ ಒಂದು ಸರ್ಕಾರ ಮಾತ್ರ ಮಾಡುವುದಲ್ಲ, ಇದು ನಮ್ಮ ಸಮಾಜದಿಂದ ನಿರ್ಮೂಲನೆ ಆದ್ರೆ ಸ್ವಾಸ್ಥ್ಯ ಭಾರತವನ್ನ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಆ ಕಾರಣಕ್ಕಾಗಿ ಕ್ಷಯರೋಗ ತಡೆಗಟ್ಟಲು ಆಂದೋಲನ ಸ್ವರೂಪಿಯಾಗಿರ್ತಕ್ಕಂಥ ಡಿಸೆಂಬರ್ 5ರಿಂದ 20ನೇ ತಾರೀಕಿನವರೆಗಿನ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಮತ್ತೆ ಕ್ಷಯರೋಗಿಗಳಿಗೆ
ಆಹಾರ ಪೂರೈಕೆಯನ್ನ ಮಾಡುವ ಮೂಲಕ ಈ ಒಂದು ಬಹಳ ವಿಶೇಷವಾಗಿರತಕ್ಕಂತ ಯೋಜನೆ ನಿಕ್ಷಯ್ ಸಹಾಯ ಹಸ್ತವನ್ನು ಚಾಚುವಂತದ್ದು. ಈ ಕಾರ್ಯಕ್ರಮದಲ್ಲಿ ಕೂಡ ನಿಕ್ಷಯ್ ಪೋಷಣ್ ಯೋಜನೆಯಡಿ ಸಾರ್ವಜನಿಕರು ಸಹಭಾಗಿತ್ವವನ್ನು ಹೊಂದಲಿ, ಜೊತೆಗೆ ಕ್ಷಯಮುಕ್ತ ಭಾರತವನ್ನು ಕಟ್ಟಲಿಕ್ಕೆ ಸಂಕಲ್ಪವನ್ನು ತೊಡಲಿ ಅಂತ ಆಶಿಸ್ತಾ ಒಂದು ಮಾತು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಈ ನಾವು ಡಿಬಿಟಿ ಹಣ ಏನಂತೀವಿ, ಸರ್ಕಾರ ದುಡ್ಡು 500 ರೂಪಾಯಿ ನಾವು ಕೊಡ್ತಾ ಇದೀವಿ. ಇದನ್ನ ಪ್ರತಿ ತಿಂಗಳು 500 ಕೊಡ್ತೀವಿ ನಾವು ಚಿಕಿತ್ಸೆಗಾಗಿ, ರೋಗಿಗಳಿಗೆ. ಅವರು ಚಿಕಿತ್ಸೆ ಏನಪ್ಪ ಆಹಾರ ಪೋಷಣೆ ನಮ್ಮ ಸರ್ಕಾರದ ವತಿಯಿಂದ ಕೊಡ್ತಾ ಇರೋದು ಪ್ರತಿ ತಿಂಗಳು 500, ಚಿಕಿತ್ಸೆ ಮುಗಿಯುವವರೆಗೂ ನಾವು 500 ರೂಪಾಯಿ. ಆಸ್ಪತ್ರೆಯ ಪ್ರಕರಣಗಳಿಗೆ ಬೇರೆ ಕೊಡ್ತೀರಾ? ಆಸ್ಪತ್ರೆಯ ಪ್ರಕರಣಗಳಿಗೆ ಬೇರೆ. ಇದು ಖಾಸಗಿಯಾಗಿ ಯಾರಾದರೂ ವೈದ್ಯರುಗಳು ಮುಂದೆ ಬಂದು ರೋಗಿಗಳನ್ನ ಗುರುತಿಸಿದರೆ, ಡಿಟೆಕ್ಷನ್ ಅಂತೀವಿ ನಾವು, ಪತ್ತೆ ಹಚ್ಚಿದ್ರೆ ಅವರಿಗೆ 500 ರೂಪಾಯಿ, ಅವರಿಗೆ ಡಿಟೆಕ್ಷನ್ಗೆ 500 ರೂಪಾಯಿ ಕೊಡ್ತೀವಿ. ಒಂದು ರೋಗ ಪತ್ತೆ ಹಚ್ಚಿದ್ರೆ 500 ರೂಪಾಯಿ ಕೊಡ್ತೀವಿ. ಮತ್ತು ಅವ್ರ ಚಿಕಿತ್ಸೆಯನ್ನ ಮುಗಿಸಿದ ಮೇಲೆ ಮತ್ತು 1,000 ಕೊಡ್ತೀವಿ ಅವರಿಗೆ. ಖಾಸಗಿ ವೈದ್ಯರನ್ನ ಕೂಡ ನಾವು ಇದನ್ನ ಒಳಗೊಂಡು ಮಾಡ್ತಾ ಇದೀವಿ. ಇದನ್ನು ತುಂಬಾ ಒಳ್ಳೆಯದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕ್ಷಯರೋಗವನ್ನ ತಡೆಯಲಿಕ್ಕಾಗಿ, ನಿರ್ಮೂಲನೆ ಮಾಡಲಿಕ್ಕಾಗಿ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಸಾರ್ವಜನಿಕರು ಕೂಡ ಕೈ ಜೋಡಿಸಲಿ, ಖಾಸಗಿ ವೈದ್ಯರು, ಆಸ್ಪತ್ರೆಗಳು ಕೂಡ ಕೈ ಜೋಡಿಸಿ ಕ್ಷಯಮುಕ್ತ ಭಾರತವನ್ನು ಕಟ್ಟಲಿಕ್ಕೆ ಒಂದು ಕೈ ಜೋಡಿಸಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ.